ನಿವೃತ್ತಿ ವೇತನ, ಮನೆ ಮಾರಿದ ಹಣ ಯೋಧರಿಗೆ ದಾನ. ಯೋಧರ ಕಲ್ಯಾಣಕ್ಕಾಗಿ ಬಳಕೆಯಾಗಲಿದೆ ಶಿಕ್ಷಕಿಯ ಹಣ. ಬಗೆದಷ್ಟು ಬೇಕು, ಮೊಗೆದಷ್ಟು ಬೇಕು ಎನ್ನುವ ಸ್ವಾರ್ಥದ ಪ್ರಪಂಚದಲ್ಲಿ ನಾವಿದ್ದೇವೆ. ಇಂತಹ ಲೋಕದಲ್ಲಿ ಇದ್ದ ಮನೆಯನ್ನು ಮಾರಿ ನಿವೃತ್ತಿ ವೇತನವನ್ನು ದಾನ ಮಾಡುವ ಕರಿಬಸಮ್ಮ ಅಂತವರು ಇದ್ದಾರೆ ಅನ್ನುವಂಥದ್ದು ಕೂಡ ಅಚ್ಚರಿಯ ಸಂಗತಿ. ಎಸ್, 86 ವಯಸ್ಸಿನ ಕರಿಬಸಮ್ಮ ಅವರು ನಿವೃತ್ತ ಶಿಕ್ಷಕಿ, ದಾವಣಗೆರೆ ನಿವಾಸಿ. ಕ್ಯಾನ್ಸರ್ನಿಂದ ಬಳಲ್ತಾ ಇರುವಂತಹ ಇವರು ಭಾರತೀಯ ಸೇನೆಗೆ 10 ಲಕ್ಷ ರೂಪಾಯಿಗಳನ್ನ ದೇಣಿಗೆ ನೀಡುವ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ದಾವಣಗೆರೆಯ MCC B ಬ್ಲಾಕ್ ನಲ್ಲಿರುವಂತಹ ವೃದ್ಧಾಶ್ರಮದಲ್ಲಿರುವ ಕರಿಬಸಮ್ಮ ಅವರು ದೇಶದ ಯೋಧರಿಗಾಗಿ ಏನಾದರೂ ಒಂದೊಳ್ಳೆ ಕೆಲಸ ಮಾಡಬೇಕು ಎನ್ನುವಂತಹ ಸಂಕಲ್ಪವನ್ನು ಹೊಂದಿದ್ರು. ಮನೆ ಮಾರಾಟ ಮಾಡಿದ ಹಣ, ಪಿಂಚಣಿಯ ಹಣ ಬ್ಯಾಂಕ್ನಲ್ಲಿ ಇರಿಸಿ ಬರೋಬ್ಬರಿ 10 ಲಕ್ಷ ರೂಪಾಯಿಯನ್ನ ಭಾರತ್ ಕಿ ವೀರ್ ನಿಧಿಗೆ ಅರ್ಪಿಸಿದ್ದಾರೆ. ಚೆಕ್ ಅನ್ನ ಯೋಧರ ನಿಧಿಗೆ ತಲುಪಿಸುವಂತೆ ಜಿಲ್ಲಾಧಿಕಾರಿಗಳ ಕೈಗೆ ನೀಡಿರುವಂತಹ ಇವರ ನಡೆಗೆ ಸಾರ್ವಜನಿಕರು ಮೆಚ್ಚುಗೆಯನ್ನು ಸೂಚಿಸುತ್ತಾ ಇದ್ದಾರೆ. 50 ವರ್ಷಗಳ ಹಿಂದೆಯೇ ದೇಣಿಗೆ ನೀಡಬೇಕು ಅಂದುಕೊಂಡಿದ್ದ ಕರಿಬಸಮ್ಮ ಅವರ ಬಯಕೆ ಈಗ ಈಡೇರಿದೆ. ಕರಿಬಸಮ್ಮ ಅವರು ಯುವ ಜನರಿಗೆ ಮಾದರಿ ಎನಿಸಿಕೊಂಡಿದ್ದಾರೆ. ಬಿಪಿ, ಶುಗರ್, ಸ್ಲೀಪ್ ಡಿಸ್ಕ್, ಕ್ಯಾನ್ಸರ್ನಂತಹ ಮಾರಕ ರೋಗದಿಂದ ಬಳಲ್ತಾ ಇರುವಂತಹ ಕರಿಬಸಮ್ಮ ಅವರ ಈ ಸೇವೆ ನಿಜಕ್ಕೂ ಅಭಿನಂದನಾರ್ಹ.